ಇವತ್ತು ಸಿಂಪಲ್ಲಾಗಿ ಫಾಲ್ ಹಚ್ಚೋದು ಹೇಗಂತ ಹೇಳ್ತಾ ಇದ್ದೀನಿ ನೋಡಿ. ನಾನು ಈ ಥರ ಬಾಕ್ಸ್ನ ತೊಗೊಂಡಿದ್ದೀನಿ ನೋಡಿ. ನಾನು ಕಾಟನ್ ಸ್ಯಾರಿ ತೊಗೊಂಡಿದ್ದೀನಿ. ಈ ಥರ ಕಾಟನ್ ಯೆಲ್ಲೋ ಕಲರ್ ಸ್ಯಾರಿ ಇದೆ. ಮತ್ತು ಈ ಥರ ಸ್ಯಾರಿ ಬಾಕ್ಸ್ ತೊಗೊಂಡಿದ್ದೀನಿ. ನಾನು ಖಾಲಿ ಬಾಕ್ಸ್ ಇದೆ, ಖಾಲಿ ಬಾಕ್ಸ್ ತೊಗೊಂಡಿದ್ದೀನಿ ಸ್ಯಾರಿ ಬಾಕ್ಸು. ಮತ್ತು ನಾನು ಯೆಲ್ಲೋ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ತೊಗೊಂಡಿದ್ದೀನಿ. ನಾನು ಅದು ಯಾವ್ದು ಕಲರ್ ಇದೆಯೋ ಆ ಕಲರ್ ತೊಗೊಳ್ಳಿ ನೋಡಿ. ನಾನು ಅದ್ರ ಜೊತೆ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ನಾನು ಸೂಜಿನ ಅಲ್ಲಿ ಇಲ್ಲಿ ಇಡೋದಿಲ್ಲ ನೋಡಿ. ಈ ಥರ ನಾನು ಥರ್ಮಾಕೋಲ್ ಥರ ಇದೆಯಲ್ಲ ಅದನ್ನು ತೊಗೊಂಡಿದ್ದೀನಿ. ನಾನು ವೇಸ್ಟ್ ಮಾಡಿಲ್ಲ, ನಾನು ಎತ್ತಿಟ್ಕೊಂಡಿದ್ದೆ ನೋಡಿ. ನಾನು ಪ್ರತಿ ಸಾರಿ ಸೂಜಿನ ಅಲ್ಲಿ ಇಲ್ಲಿ ಚುಚ್ಚೋದಿಲ್ಲ, ಇದರಲ್ಲೇ ಈ ಥರ ಚುಚ್ತೀನಿ ನೋಡಿ. ಈ ಥರ ಇಟ್ಕೊಂಡಿದ್ದೀನಿ ನಾನು ಸೂಜಿ ಇಡೋಕ್ಕೆ. ನೀವು ಕೂಡ ಇದೇ ಥರ ಮಾಡಿ. 2 ಎಳೆ ದಾರನ ಹಾಕಿಟ್ಕೊಂಡಿದ್ದೀನಿ ಸೂಜಿಯಲ್ಲಿ ನಾನು ಫಾಲ್ ಹಚ್ಚೋದಕ್ಕೆ. ಈ ಥರ 2 ಎಳೆ ದಾರನ ಸುತ್ತಿಟ್ಕೊಂಡು ನಾನು ಅದರಲ್ಲಿ ಚಚ್ಕೊಂಡು ಇಟ್ಕೊಂಡಿದ್ದೆ ನೋಡಿ. ಈಗ ಬಾಕ್ಸ್ ಮ್ಯಾಗೆ ಸೀರೆನ ಇಟ್ಕೋತಾ ಇದ್ದೀನಿ ನಾನು. ಎಡಗಡೆಯಿಂದ ಫಾಲ್ ಹಚ್ಚಿರ್ತೀವಲ್ಲ, ಎಡಗಡೆಯಿಂದ ತೊಗೋತಾ ಇದ್ದೀನಿ ನಾನು. ಎಡಗಡೆಯಿಂದ ತೊಗೊಳ್ಳಿ. ಫಾಲ್ ಸ್ಟಾರ್ಟಿಂಗ್ ಇರುತ್ತಲ್ಲ ಆ ಕಡೆಯಿಂದ ತೊಗೋತಾ ಇದ್ದೀನಿ, ಎಡಗಡೆಯಿಂದ ತೊಗೋತಾ ಇದ್ದೀನಿ. ಬಾಕ್ಸ್ ಮೇಲೆ ಇಟ್ಕೊಂಡೆ ನಾನು ಈ ಥರ ನೋಡಿ. ಈ ಥರ ಕಾಣ್ತಾ ಇದೆಯಾ? ಕೆಳಗಡೆ ಬಾಕ್ಸ್ ಇದೆ ನೋಡಿ, ಈ ಥರ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಫಾಲ್ ಹಚ್ಚಿರೋದನ್ನು ಇಟ್ಕೊಂಡಿದ್ದೀನಿ. ಎಡಗಡೆ ಸೈಡು ನಾನು ತೊಗೊಂಡಿದ್ದೀನಿ ನಾನು ನೋಡಿ. ಸೂಜಿನ ತೊಗೊಂಡೆ, 2 ಎಳೆ ದಾರ ಕೂಡ ಹಾಕಿಟ್ಕೊಂಡಿದ್ದೀನಿ ನೋಡಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಈ ಕಡೆ ತಿರ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲು ಸ್ಟಾರ್ಟಿಂಗ್ ಅಲ್ವಾ, ಈ ಥರ ಮಡಿಸಿದ್ದೀನಿ ನಾನು. ಬೇಕಾದರೆ ನೀವು ಹೊಲಿಗೆ ಕೂಡ ಹಾಕೋಬೋದು, ಸ್ಟಿಚಿಂಗ್ ಮಾಡಿಕೊಂಡ್ರೆ ನಡಿಬೋದು ನೋಡಿ. ನಾನು ಸ್ಟಾರ್ಟಿಂಗ್ 1 ಗಂಟೆ ಹಾಕಿಟ್ಕೊಂಡಿದ್ದೆ ಥ್ರೆಡ್ ಒಳಗಡೆ. ಈಗ ಕೆಳಗಡೆಯಿಂದ ತೊಗೊಂಡೆ, ಫಾಲ್ ಕೆಳಗಡೆಯಿಂದ, ಯಾಕಂದರೆ ನಾಟ್ ಕಾಣಬಾರ್ದಲ್ವ. ಅದು ಕಾಣ್ತಾ ಇದೆಯಾ? ಈ ಥರ ನಾಟ್ ಕಾಣ್ತಾ ಇಲ್ಲ ಈಗ ಮತ್ತೆ ಥ್ರೆಡ್ನ ಸೀರೆ ಅಂದರೆ ಸ್ಟ್ರೇಟಾಗಿ ಹಾಕಬೇಡಿ. ಮೇಲ್ಗಡೆಯಿಂದ ಸ್ಟಾರ್ಟಿಂಗು ನೀಟಾಗಿ ಸ್ಟ್ರೇಟಾಗಿ ಹಾಕೋರಂತೆ. ಈಗ ಕೆಳಗಡೆಯಿಂದ ಸೈಡಿಗೆ ತೊಗೋಬೇಕು. ಈ ಥರ ಸೈಡಲ್ಲಿ ತೊಗೊಳ್ಳಿ, ಸೈಡಲ್ಲಿ ಇದೆಯಲ್ಲ ಸೈಡಲ್ಲಿ ತೊಗೊಳ್ಳಿ. ಅದಾದಮೇಲೆ ನೋಡಿ ಮತ್ತೆ ಸ್ಟ್ರೇಟ್ ತೊಗೋತಾ ಇದ್ದೀನಿ. ಮತ್ತೆ 2 ಟೈಮ್ ಅಷ್ಟು ಸೈಡ್ ತೊಗೊಳ್ಳಿ ನೋಡಿ. ಈ ಥರ ಹಾಕ್ಕೋತಾ ಇದ್ದೀನಿ. ಚಿಕ್ಕದಾಗಿ ಸ್ಟ್ರೇಟಾಗಿ ತೊಗೊಳ್ಳಿ, ಸ್ಟ್ರೇಟಾಗಿ ತೊಗೊಳ್ಳಿ ನೋಡಿ. ಕಂಪ್ಲೀಟ್ ಆಯಿತು. ಇನ್ನೇನು ಬಾಕ್ಸ್ ಮೇಲೆ ನನ್ನ ಮುಖ ಯಾವ ಕಡೆ ಇದೆಯೋ ಸ್ಟ್ರೇಟಾಗಿ ಇಟ್ಕೋತಾ ಇದ್ದೀನಿ ನೋಡಿ. ಸ್ಟ್ರೇಟಾಗಿ ಇಟ್ಕೊಂಡಿದ್ದೀನಿ. ನನ್ನ ಮುಖ ಯಾವ ಕಡೆ ಇದೆ ಸ್ಟ್ರೇಟಾಗಿ, ನಾನು ಯಾವ ಕಡೆ ಕೂತಿದ್ದೀನೋ ಆ ಕಡೆ ತೊಗೊಂಡಿದ್ದೀನಿ ನೋಡಿ. ಈಗ ನೀಡಲ್ನ ಸ್ಟ್ರೇಟಾಗಿ ಹಾಕೋತಾ ಇದ್ದೀನಿ ನಾನು ನೋಡಿ. ಈ ಥರ ಕೆಳಗಡೆ ಮೇಲ್ಗಡೆ, ಕೆಳಗಡೆ ಮೇಲ್ಗಡೆ ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ. ನಿಮಗೆ ತೋರ್ಸೋಕ್ಕಂತ ಹೇಳಿ ಸ್ವಲ್ಪ ದಪ್ಪ ಹಾಕ್ಕೊಂಡಿದ್ದೀನಿ. ನಾನು ಇಷ್ಟೊಂದು ದಪ್ಪ ಹಾಕ್ಕೊಳ್ಳೋದಿಲ್ಲ ಸೀರೆಗೆ, ವಿಡಿಯೋದಲ್ಲಿ ಕಾಣಬೇಕು ಅಂತ ಹೇಳಿ ಸ್ವಲ್ಪ ದಪ್ಪ ಹಾಕ್ಕೊಂಡಿದ್ದೀನಿ. ಇಷ್ಟೊಂದು ದಪ್ಪ ಹಾಕ್ಕೊಳ್ಳೋದಿಲ್ಲ ನೋಡಿ. ಕಾಣ್ತಾ ಇದೆಯಾ ಅಂದ್ಕೊಂಡಿದ್ದೀನಿ ನೋಡಿ. ಈಗ ಮೇಲ್ಗಡೆ ಕಾಣ್ತಾ ಇಲ್ಲ, ಚಿಕ್ಕದಾಗಿ ಬಂದಿದೆ, ಕಾಣೋದೇ ಇಲ್ಲ ಸೀರೆಯಲ್ಲಿ ನೋಡಿ. ಸ್ವಲ್ಪ ಕಾಣುತ್ತೆ. ಚಿಕ್ಕದಾಗಿ ಹಾಕ್ಕೊಳ್ಳಿ, ಆದಷ್ಟು ಚಿಕ್ಕದಾಗಿ ಹಾಕ್ಕೊಳ್ಳಿ, ಯಾಕಂದರೆ ಮೇಲ್ಗಡೆ ಸಾರಿ ಕಾಣಬಾರ್ದು. ಅದೇ ಥರ ನೀಟಾಗಿ ಹಾಕೋತಾ ಇದ್ದೀನಿ ನೋಡಿ. ಎಂಡ್ವರೆಗೂ ಇದೇ ಥರ ಹಾಕ್ಕೊಳ್ಳಿ. ಈಸಿ ಆಗುತ್ತೆ ನೋಡಿ, ಟ್ರೈ ಮಾಡಿ. ನಾನು ಯಾವಾಗಲೂ ಬಾಕ್ಸ್ ಮೇಲೆ ಇಟ್ಟು ಹಾಕ್ಕೊಳ್ಳೋದು, ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.